ಇನ್ನು ಜಿಬಿಎ ಚುನಾವಣೆಗೆ ಮತ್ತೆ ಸಮಯಾವಕಾಶವನ್ನ ಕೇಳಿದೆ ಸರ್ಕಾರ. ಜಿಬಿಎ ಚುನಾವಣೆ ಶೀಘ್ರದಲ್ಲೇ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಕಾಲಾವಕಾಶ ವಿಸ್ತರಣೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸಮಯ ವಿಸ್ತರಣೆಯನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಅರ್ಜಿಯನ್ನ ಸಲ್ಲಿಸಲಾಗಿದ್ದು, ಬೆಂಗಳೂರಿನ 2 ನಗರ ಪಾಲಿಕೆಗಳಿಗೆ ನಡೆಯಬೇಕಾಗಿದ್ದ ಚುನಾವಣೆ ಆಗಸ್ಟ್ 31ರೊಳಗೆ ಚುನಾವಣೆಯನ್ನು ಪೂರ್ಣಗೊಳಿಸಿ ಅಂತ ಈಗಾಗಲೇ ಸುಪ್ರೀಂ ಸೂಚನೆಯನ್ನು ಕೊಟ್ಟಿತ್ತು. ಆದ್ರೀಗ ವಿಸ್ತರಣೆ ಮಾಡಿ ಅಂತ ಕೇಳಿಕೊಳ್ತಿದ್ದಾರೆ. ಮೇ 20ರ ಆದೇಶ ಮಾರ್ಪಡಿಸುವಂತೆ ಸರ್ಕಾರ ಈಗ ಅರ್ಜಿಯನ್ನು ಸಲ್ಲಿಸಿದ್ದು, ಡಿಸೆಂಬರ್ 31ರವರೆಗೆ ಕಾಲಾವಕಾಶ ವಿಸ್ತರಣೆ ಮಾಡುವಂತೆ ಮನವಿಯನ್ನು ಮಾಡಿಕೊಳ್ತಾ ಇದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೀತಾ ಇದೆ. ಆಡಳಿತಾತ್ಮಕ ನಿರ್ಬಂಧ ಕಾರಣದಿಂದಾಗಿ ಗಡುವು ವಿಸ್ತರಣೆಯನ್ನ ಮಾಡಿ ಅಂತ ಕೇಳಿಕೊಳ್ತಾ ಇದೆ. ಡಿಸೆಂಬರ್ 31ರವರೆಗೆ ಕೂಡ ಸಮಯ ವಿಸ್ತರಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆಗಸ್ಟ್ 31ರ ಒಳಗಡೆ ಎಲೆಕ್ಷನ್ ಅನ್ನು ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದು. ಈಗ ಎಸ್ಐಆರ್ ನಡೀತಾ ಇರೋದ್ರಿಂದಾಗಿ ಸಮಯಾವಕಾಶ ಬೇಕು ಅಂತ ಸರ್ಕಾರ ಕೇಳಿದೆ. ಡಿ.ಕೆ. ಶಿವಕುಮಾರ್ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಏನು ಹೇಳ್ತಾರೆ ಕೇಳಿ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತೇವೆ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಸೊ ಇದು ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾ ಇರುವಂಥ ಮಾತು. ಒತ್ತಡ ಏನಿಲ್ಲ, ನಮ್ಮ ನಾಯಕರುಗಳು ಬರಲಿ, ಒಂದು ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಕೋರ್ಟ್ಗೆ ಹೀಗೆ ಮೇಲಿನ ಮೇಲೆ ಇವರು ಅಪೀಲ್ ಹೋಗ್ತಾ ಇರುವಂಥದ್ದು ಇದೆಯಲ್ಲ, ಇದು ಸರ್ಕಾರಕ್ಕೆ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ ಮನಸ್ಸಿಲ್ಲ ಅನ್ನುವಂಥದ್ದು ಭಾಳ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ ವಿಚಾರವಾಗಿ ಮಾಹಿತಿ ಕೊಡುವಂಥ ನಿಟ್ಟಿನಲ್ಲಿ. ಪ್ರಸನ್ನ, ಈಗೇನು ಕಾರಣ ಹೇಳ್ಕೊಂಡು ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇರುವಂಥದ್ದು ಅಂತ, ಇವರಿಗೆ ಎಲೆಕ್ಷನ್ ಮಾಡೋಕ್ಕೆ ಮನಸ್ಸಿಲ್ಲ ಅನ್ನುವಂಥದ್ದು ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮಾಲ್ತೇಶ್, ಇಷ್ಟು ದಿನ ಬೇರೆ ಬೇರೆ ಕಾರಣಗಳನ್ನು ಕೊಟ್ಕೊಂಡು ಬಂದಿದ್ದಂಥ ಸರ್ಕಾರ ಇದೀಗ SIRನ ಕಾರಣವನ್ನು ಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ನಿರ್ದೇಶನ ಕೊಟ್ಟಿದ್ದಂಥ ಪ್ರಕಾರ, ಮತ್ತು ಅದು ಫೈನಲ್ ನಿರ್ದೇಶನ ಆಗಿತ್ತು, ಆಗಸ್ಟ್ 31ರ ಒಳಗಾಗಿ GBA 5 ಪಾಲಿಕೆ ಚುನಾವಣೆಗಳನ್ನ ನಡೆಸಬೇಕಾಗಿತ್ತು. ಆದರೆ ಇದೀಗ SIRನ ನೆಪವನ್ನು ಹೇಳ್ತಾ ಇರುವಂತಹ ರಾಜ್ಯ ಸರ್ಕಾರ, SIRನ ಕಾರಣಕ್ಕೋಸ್ಕರ ಸಂಪೂರ್ಣವಂತ ಮ್ಯಾನ್ ಪವರ್, ಆಡಳಿತ ಎಲ್ಲವೂ ಕೂಡ SIR ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದೀವಿ. ಈ ಕಾರಣಕ್ಕೋಸ್ಕರ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ, ಸಿಬ್ಬಂದಿಗಳ ಕೊರತೆ ಬೀಳುತ್ತೆ. ಕನಿಷ್ಠ 60ರಿಂದ 65 ಸಾವಿರ ಸಿಬ್ಬಂದಿಗಳು ಬೆಂಗಳೂರಿನ GBA ಚುನಾವಣೆಗೆ ಬೇಕಾಗ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯ ಸಿಬ್ಬಂದಿಗಳನ್ನು ನಾವು SIRನಲ್ಲಿ ತೊಡಗಿಸಿಕೊಂಡಿದ್ದೀವಿ. ಬೂತ್ ಲೆವೆಲ್ ಆಫೀಸರ್ಗಳು ಮನೆ ಮನೆಗಳಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಜೊತೆಗೆ ಬೆಂಗಳೂರಿನಲ್ಲೇ 1,03,00,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅವರಿಗೆ ಎನ್ಯೂಮರೇಷನ್ ಫಾರ್ಮ್ ಅನ್ನು ಕೊಡಬೇಕು, ಅವರಿಂದ ವಾಪಸ್ ಕಲೆಕ್ಟ್ ಅನ್ನು ಮಾಡಬೇಕು, ಅವರ ಪರಿಶೀಲನೆಯನ್ನು ಮಾಡಬೇಕು. ಹೀಗಾಗಿ SIR ಪ್ರಕ್ರಿಯೆ ದೊಡ್ಡ ಮಟ್ಟಿಗೆ ನಡೀತಾ ಇರುವಂತಹ ಕಾರಣಕ್ಕೋಸ್ಕರ ಸಂಪೂರ್ಣವಂತ ಆಡಳಿತದ ಯಂತ್ರವನ್ನು ನಾವು SIRನ ವಿಷಯದಲ್ಲಿ ತೊಡಗಿಸಿಕೊಂಡಿದ್ದೀವಿ. ಈ ಕಾರಣಕ್ಕೋಸ್ಕರ ಆಗಸ್ಟ್ 31ರ ಒಳಗಾಗಿ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬದಲಾಗಿ ನಮಗೆ ಡಿಸೆಂಬರ್ 31ರ ಒಳಗೆ ಒಂದು ಸಮಯಾವಕಾಶವನ್ನು ಕೊಡಿ ಅನ್ನುವಂಥ ಒಂದು ಅಪೀಲನ್ನು ಇದೀಗ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ರೆಸ್ಪಾಂಡೆಂಟ್ ನಂಬರ್ 7 ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಆಯುಕ್ತರು ಸುಪ್ರೀಂ ಕೋರ್ಟ್ಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಮಗೆ ಆಗಸ್ಟ್ 31ರ ಬದಲಾಗಿ ಮತ್ತೆ 4 ತಿಂಗಳ ಕಾಲಾವಕಾಶವನ್ನು ಕೊಡಿ, ಡಿಸೆಂಬರ್ 31ರ ತನಕ ಕಾಲಾವಕಾಶವನ್ನು ಕೊಡಿ ಅನ್ನುವಂಥ ಅಪೀಲನ್ನು ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ರಾಜ್ಯ ಸರ್ಕಾರ ಈ ರೀತಿ ಪದೇ ಪದೇ ನೆಪಗಳನ್ನು ಒಡ್ಡಿದ್ರ ಬಗ್ಗೆ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಅದೇ ಕಾರಣಕ್ಕೋಸ್ಕರ ಆಗಸ್ಟ್ 31ನ್ನ ಫೈನಲ್ ಡೆಡ್ಲೈನ್ ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಈಗ SIRನ ವಿಚಾರವನ್ನು ಮುಂದಿಟ್ಟುಕೊಂಡು ಸರ್ಕಾರ ಮತ್ತೆ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ, ಅಥವಾ ಇದೇ ಒಂದು ಕಾರಣವನ್ನು ಕೊಟ್ಕೊಂಡು ಮತ್ತೆ 4-5 ತಿಂಗಳು GBA ಚುನಾವಣೆ ಮುಂದಕ್ಕೆ ಹೋಗುತ್ತಾ ಅನ್ನುವಂಥದ್ದು ಬಹಳ ಪ್ರಶ್ನೆ ಮತ್ತು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.